ಹಾಲೆಲೂಯ. ಸ್ತೋತ್ರ. ರಾಜಾದಿರಾಜನಿಗೆ ಮಹಿಮೆಯಾಗಲಿ. ಈ ಒಂದು ವಾಕ್ಯದ ಭಾಗವನ್ನು ತಿಳ್ಕೊಳ್ಳುವಂತೆ ಈ ದಿನವನ್ನು ದೇವರ ಸಹಾಯಕ್ಕಾಗಿ ದೇವರಿಗೆ ಮಹಿಮೆ. ಈ ದಿನವನ್ನು ನಾವು ಕರ್ತನ ವಾಕ್ಯವನ್ನು ಒಂದೊಂದಾಗಿ ಧ್ಯಾನಿಸಿಕೊಳ್ಳೋಣ. ಯೋಹಾನನು ಬರೆದ 2ನೇ ಪತ್ರಿಕೆ 1 ಮತ್ತು 2ನೇ ವಚನ ಓದಿಕೊಳ್ಳೋಣ. ಸಭೆ ಹಿರಿಯನು ದೇವರಾದುಕೊಂಡವರಾದ ಅಮ್ಮನವರಿಗೂ ಆಕೆಯ ಮಕ್ಕಳಿಗೂ ಬರೆಯುವುದೇನೆಂದರೆ, ನಮ್ಮಲ್ಲಿ ನೆಲೆಗೊಂಡಿರುವಂಥ ಮತ್ತು ಸದಾಕಾಲವೂ ನಮ್ಮೊಂದಿಗಿರುವಂಥ ಸತ್ಯದ ನಿಮಿತ್ತ ನಾನು ನಿಮ್ಮನ್ನು ಸತ್ಯವಾಗಿ ಪ್ರೀತಿಸುತ್ತೇನೆ. ನಾನು ಮಾತ್ರವಲ್ಲದೆ ಸತ್ಯವನ್ನು ತಿಳಿದಿರುವವರೆಲ್ಲರೂ ನಿಮ್ಮನ್ನು ಪ್ರೀತಿಸುತ್ತಾರೆ. ಹಲ್ಲೆಲೂಯ. ನೋಡುತ್ತೇವೆ, ನಮ್ಮಲ್ಲಿ ನೆಲೆಗೊಂಡಿರುವಂಥ ಮತ್ತು ಸದಾಕಾಲವು ನಮ್ಮೊಂದಿಗಿರುವಂಥ ಸತ್ಯದ ನಿಮಿತ್ತ ನಾನು ನಿಮ್ಮನ್ನು ಸತ್ಯವಾಗಿ ಪ್ರೀತಿಸುತ್ತೇನೆಂಬುದಾಗಿ ಯೋಹಾನನು ಹೇಳುತ್ತಾನೆ. ಇದಕ್ಕಾಗಿ ನಾನಷ್ಟೇ ಅಲ್ಲ, ಮಾತ್ರ ಸತ್ಯ ತಿಳಿದವರೆಲ್ಲರೂ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಯಾಕಂದರೆ ಸತ್ಯ ಇರುವಲ್ಲಿ ನಿಜವಾದ ಪ್ರೀತಿ ಇರುತ್ತದೆ ಮತ್ತು ಸತ್ಯವು ದೇವರೂ ಆಗಿದ್ದಾನೆ ಮತ್ತು ಆ ಸತ್ಯ ನಮ್ಮಲ್ಲಿ ನೆಲೆಗೊಂಡಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರಿಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಸತ್ಯನಾಗಿರುವ ದೇವರು ಇದ್ದಾನೆ ಮತ್ತು ಆ ಸತ್ಯ ನಮ್ಮ ಜೊತೆಯಲ್ಲಿ ಸದಾಕಾಲ ಅಂದರೆ ಶಾಶ್ವತವಾಗಿ ಅದು ನಮ್ಮೊಂದಿಗಿರುವಂಥದ್ದು ಎಂಬುದಾಗಿ ನಾವು ವಾಕ್ಯದ ಮೂಲಕ ತಿಳ್ಕೊಳ್ಳಬೇಕು. ಯಾಕಂದರೆ ಸತ್ಯವೇ ನಮಗೆ ನಡೆಸುತ್ತದೆ, ಸತ್ಯವೇ ನಮಗೆ ರಕ್ಷಣೆ ಕೊಡುತ್ತದೆ, ಸತ್ಯವೇ ನಮಗೆ ಬಹಳ ಆಧಾರವಾದಂಥ ವಿಷಯವಾಗಿದೆ. ಯಾಕಂದರೆ ಸತ್ಯ ಇಲ್ಲ ಅಂದರೆ ಮನುಷ್ಯನಲ್ಲಿ ಮತ್ತೇನು ಬೇರೆ ವಿಷಯಗಳು ಅಷ್ಟು ಯಾವ ರೀತಿಯ ಮಹತ್ವವನ್ನು ಕೊಡುವುದಿಲ್ಲ. ಸತ್ಯ ಬಹಳ ಮುಖ್ಯವಾದ ವಿಷಯ. ಆ ವಿಷಯ ನಮ್ಮಲ್ಲಿ ಇದೆ ಎಂಬುದಾಗಿ ಮತ್ತು ಯಾವಾಗಲೂ ಇರುವಂಥದ್ದೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹಾಗೆ ನಾವು 3ನೇ ವಚನ ಓದಿಕೊಳ್ಳೋಣ. ತಂದೆಯಾದ ದೇವರಿಂದಲೂ ಆ ತಂದೆಯು ಮಗನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಕರುಣೆಯು ಶಾಂತಿಯು ಸತ್ಯಪೂರ್ವಕವಾಗಿಯೂ ಪ್ರೀತಿಪೂರ್ವಕವಾಗಿಯೂ ನಮ್ಮೊಂದಿಗಿರುವವು ಎಂಬುದಾಗಿ ನೋಡುತ್ತೇವೆ. ಹಾಗೆ ತಂದೆ ಮತ್ತು ಯೇಸು ಕ್ರಿಸ್ತನ ಕೃಪೆ ಕರುಣೆ ಮತ್ತು ಶಾಂತಿ ಸತ್ಯಪೂರ್ವಕ ಅಂದರೆ ಸತ್ಯದಿಂದಲೂ ಮತ್ತು ಪ್ರೀತಿಯಿಂದಲೂ ನಮ್ಮೊಂದಿಗೆ ಇರುತ್ತದೆ ಎಂಬುದಾಗಿ ನೋಡುತ್ತೇವೆ. ಇಂಥ ಒಂದು ಕೃಪೆ ಕರುಣೆ ಮತ್ತು ಶಾಂತಿ ನಮ್ಮ ಜೀವನಕ್ಕೆ ಮತ್ತು ನಮ್ಮ ಬದುಕಿಗೆ ಬಹಳ ಗರಜಿನ ವಿಷಯ. ಅಂದರೆ ಪ್ರತಿದಿನ ನಮಗೆ ಇವು ಬೇಕಾದಂಥ ಗುಣಗಳು ಆಗಿದೆ ಮತ್ತು ಇವು ನಮ್ಮ ಜೊತೆಯಲ್ಲಿ ಇರುತ್ತದೆ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದಾನೆ. ಹಲ್ಲೆಲೂಯ. ಹಾಗೆ ನಾವು ಈ ಸಮಯ 8ನೇ ವಚನವನ್ನು ಓದಿಕೊಳ್ಳೋಣ. ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರಿ. ಅಂದರೆ ಇಲ್ಲಿ ನೋಡುತ್ತೇವೆ, ದೇವರ ಒಳ್ಳೆತನ ನಾವು ಕಳೆದುಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದರೆ ಅದು ಕೃಪೆ ಆಗಲಿ, ಕರುಣೆ ಮತ್ತು ಶಾಂತಿ ಆಗಲಿ ಮತ್ತು ಸತ್ಯವಾಗಲಿ, ನಾವುಗಳನ್ನು ಕಳೆದುಕೊಳ್ಳಬಾರದು. ಅಷ್ಟೇ ಅಲ್ಲ, ದೇವರಲ್ಲಿ ಇರುವಂಥ ಯಾವುದೇ ಒಳ್ಳೆತನ ಮನುಷ್ಯನು ಕಳೆದುಕೊಳ್ಳಬಾರದು ಎಂಬುದಾಗಿ 8ನೇ ವಾಕ್ಯ ಹೇಳುವ ಹಾಗೆ, ನಾವು ನಿಮಗಾಗಿ ಪ್ರಯಾಸಪಟ್ಟು ಮಾಡಿದ್ದನ್ನು ನೀವು ಕಳಕೊಳ್ಳದಂತೆ ಜಾಗರೂಕವಾಗಿರಿ. ಅಂದರೆ ದೇವರ ಒಂದು ಒಳ್ಳೆತನದಲ್ಲಿ ಎಚ್ಚರವಾಗಿರಿ. ದೇವರಲ್ಲಿ ಇರುವಂಥ ಗುಣಲಕ್ಷಣಗಳು ನಿಮ್ಮಲ್ಲಿ ಸಹ ಇರುವಂತೆ ಎಚ್ಚರವಾಗಿರಿ. ಇದು ಬಹಳ ಮುಖ್ಯವಾದದ್ದು.
ಯಾಕಂದರೆ ಕೆಲವೊಂದು ಸಮಯದಲ್ಲಿ ಮನುಷ್ಯನು ತನ್ನ ಆತ್ಮಿಕ ಜೀವನದ ಕಡೆಗೆ ಲಕ್ಷ್ಯ ಕೊಡುವುದಿಲ್ಲ. ತನ್ನಲ್ಲಿ ಒಂದು ಒಳ್ಳೆತನ ಹೇಗೆ ಕಳೆದು ಹೋಗುತ್ತಾ ಇದೆ ಇದಕ್ಕೆ ಆತನು ಅಷ್ಟೊಂದು ಲಕ್ಷ್ಯ ಕೊಡುವುದಿಲ್ಲ. ಅದು ಅವನಿಗೆ ಒಂದು ತೊಂದರೆಕರ ವಿಷಯವಾಗುತ್ತದೆ. ಒಂದು ವೇಳೆ ದೇವರ ಒಳ್ಳೆತನ ಮನುಷ್ಯರಿಂದ ಕಳೆಯುವುದಾದರೆ ಅದು ಬಹಳ ತೊಂದರೆಕರ ವಿಷಯ. ಇದಕ್ಕಾಗಿ ದೇವರ ಒಳ್ಳೆತನ ಯಾರೂ ಸಹ ಕಳೆದುಕೊಳ್ಳಬಾರದು, ಎಲ್ಲರೂ ಎಚ್ಚರವಾಗಿರಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗೆ ನಾವು 11ನೇ ವಚನದಲ್ಲಿ ನೋಡುತ್ತೇವೆ, ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗುತ್ತಾನೆ ಎಂಬುದಾಗಿ. ಅಂದರೆ ಯಾವುದು ದೇವರಿಗೂ ಆಗಲಿ ಮನುಷ್ಯರಿಗೂ ಆಗಲಿ ಮೆಚ್ಚುಗೆ ಇಲ್ಲದಂಥ ಒಂದು ದುಷ್ಕೃತ್ಯ, ಅಂಥ ವಿಷಯಕ್ಕೆ ಒಳ್ಳೆಯದಾಗಲಿ ಎಂಬುದಾಗಿ ನಾವು ಹೇಳುವುದಾದರೆ ಅದು ಒಂದು ಮನುಷ್ಯ ರೀತಿಯಾಗಲಿ ಅಥವಾ ಒಂದು ಕೆಟ್ಟತನದ ವಿಷಯವಾಗಲಿ ಅದಕ್ಕೆ ನಾವು ಒಳ್ಳೆಯದಾಗಲಿ ಶುಭವಾಗಲಿ ಎಂಬುದಾಗಿ ಹೇಳುವುದಾದರೆ ಯಾರು ಹೇಳುವರು ಅವರು ಸಹ ಆ ಒಂದು ದುಷ್ಕೃತ್ಯದಲ್ಲಿ ಪಾಲುಗಾರರಾಗುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕಂದರೆ ಒಂದು ಅಸತ್ಯವಾದದ್ದು ದುಷ್ಕೃತ್ಯವಾದದ್ದು ತೆಗೆದು ಶುಭವು ಆಶೀರ್ವಾದವು ಒಳ್ಳೆತನವನ್ನು ನೆಲೆಗೊಳ್ಳುವುದಕ್ಕೆ ಅವಕಾಶವಾಗಿದೆ. ಇದಕ್ಕಾಗಿ ದುಷ್ಕೃತ್ಯ ಹೋಗುವ ತನಕ ಅಥವಾ ಅದು ಇದ್ದರೆ ಶುಭವಾಗಲಿ ಎಂಬುದಾಗಿ ಹೇಳುವವರಿಗೂ ಸಹ ಒಂದು ಪಾಲುಗಾರ ಎಂಬುದಾಗಿ ನಾವು ನೋಡುತ್ತೇವೆ. ಅವರು ಮಾಡಿದಂಥ ಕೆಟ್ಟತನದಲ್ಲಿ ಇವರು ಸಹ ಪಾಲುಗಾರ ಆಗುತ್ತಾರೆ ಎಂಬುದಾಗಿ. ಇದಕ್ಕಾಗಿ ಈ ಮಹತ್ವದ ವಿಷಯಗಳನ್ನು ನಾವು ತಿಳಿದುಕೊಂಡು ನಿಜವಾಗಿ ನಮ್ಮಲ್ಲಿ ಇರುವಂಥ ಅನೇಕ ಗುಣಗಳು ಸ್ವಭಾವಗಳು ಬದಲಾಯಿಸಿಕೊಳ್ಳುವುದು ಬಹಳ ಮುಖ್ಯ. ಯಾಕಂದರೆ ನಾವೆಲ್ಲರೂ ದೇವರ ಒಂದು ಒಳ್ಳೆತನದಲ್ಲಿ ಪಾಲುಗಾರರಾಗಿ ಅದರಲ್ಲಿ ಬೆಳೆಯಬೇಕಾಗಿದೆ. ಹಾಗೆ ನಾವು 13ನೇ ವಚನ ಓದಿಕೊಳ್ಳೋಣ. ಆಗ ನಿಮ್ಮ ಸಂತೋಷವು ಪರಿಪೂರ್ಣವಾಗುವುದು. ನೋಡುತ್ತೇವೆ, ಆಗ ನಿಮ್ಮ ಸಂತೋಷ ಪರಿಪೂರ್ಣ ಆಗುವುದು. ಹೇಗೆ ಅಂದರೆ ದೇವರ ಒಂದು ಒಳ್ಳೆತನ, ದೇವರ ಒಂದು ಸ್ವಭಾವ ಮನುಷ್ಯನು ಹೊಂದುವಾಗ ಅವರ ಸಂತೋಷವು ಪರಿಪೂರ್ಣವಾಗಿದೆ. ಹೇಗೆಂದರೆ ದೇವರ ಗುಣಲಕ್ಷಣ, ದೇವರ ಒಳ್ಳೆತನ ಮನುಷ್ಯರಲ್ಲಿ ಇಲ್ಲ ಅಂದರೆ ಅವರ ಸಂತೋಷವು ಪರಿಪೂರ್ಣ ಆಗುವಂಥ ಒಂದು ರೀತಿಯಲ್ಲಿ ಅಸಾಧ್ಯ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಹಾಗೆ ನೋಡುತ್ತೇವೆ ಈ ವಾಕ್ಯದಲ್ಲಿ, ದೇವರಾದುಕೊಂಡವಳಾದ ನಿನ್ನ ಸಹೋದರಿಯು ಮಕ್ಕಳು ನಿನಗೆ ವಂದನೆ ಹೇಳುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಯಾಕಂದರೆ ದೇವರು ಆರಿಸಿಕೊಂಡ ನಿನ್ನ ಸೋದರಿಯ ಮಕ್ಕಳು ನಿನಗೆ ವಂದನೆ ಹೇಳುತ್ತಾರೆ ಎಂಬುದಾಗಿ ಸಹ ನಾವು ನೋಡುತ್ತೇವೆ. ಹಲ್ಲೆಲೂಯ. ಯಾಕಂದರೆ ದೇವರು ಆದುಕೊಳ್ಳುವುದು ಸಹ ಬಹಳ ಮುಖ್ಯವಾಗಿದೆ. ಮತ್ತು ದೇವರು ಆದುಕೊಳ್ಳುತ್ತಾನೆ ಯಾವಾಗ ಒಬ್ಬ ಮನುಷ್ಯನು ದೇವರ ಒಂದು ಒಳ್ಳೆತನದಲ್ಲಿ ಬದಲಾವಣೆಯಾಗಿ ದೇವರ ಮನುಷ್ಯನಾಗಿ ಒಳ್ಳೆಯವನಾಗಿ ನಡೆದುಕೊಳ್ಳುತ್ತಾನೆ ಅಂತಹ ಸಮಯದಲ್ಲಿ. ಅದೇ ಪ್ರಕಾರ ನಾವು ಯೋಹಾನನು ಬರೆದ ಮೊದಲನೆಯ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ಮತ್ತು 1ನೇ ವಾಕ್ಯ ಓದಿಕೊಳ್ಳೋಣ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದು. ಇಲ್ಲಿ ನೋಡುತ್ತೇವೆ, ನಾವು ನಿಮಗೆ ಹೇಳುವಂಥ ದೇವರ ವಾಕ್ಯ ಇದು ಜೀವವಾಕ್ಯವಾಗಿದೆ, ಇದು ಆದಿಯಿಂದ ಇದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಇದಕ್ಕಾಗಿ ಈ ಜೀವವಾಕ್ಯ ಅಂದರೆ ದೇವರೇ ಆಗಿದ್ದಾನೆ. ಇದಕ್ಕಾಗಿ ಜೀವವಾಕ್ಯದಿಂದ ನಮಗೆ ಜೀವ ಉಂಟಾಗುವುದು ಯಾವಾಗ ನಾವು ದೇವರ ಒಂದು ಸ್ವಭಾವಗಳನ್ನು ಒಳ್ಳೆತನಗಳನ್ನು ಹೊಂದಿಕೊಳ್ಳುತ್ತೇವೆ. ಆ ಸಮಯದಲ್ಲಿ ಹೇಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಅಂದರೆ ವಾಕ್ಯದ ಮೂಲಕ ನಾವು ಧರಿಸಿಕೊಳ್ಳಬೇಕಾದ ಗುಣ ಸ್ವಭಾವಗಳನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಅನುಕೂಲವಾಗಿದೆ. ವಾಕ್ಯ ಇಲ್ಲದೆ ನಾವು ದೇವರ ಗುಣಗಳನ್ನು ಧರಿಸಿಕೊಳ್ಳುವುದು ಅಸಾಧ್ಯ ಎಂಬುದಾಗಿ ನೋಡಬಹುದು. ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೋಹಾನನು ಹೇಳುತ್ತಾ ಇದ್ದಾನೆ,
ನಾವು ಅದನ್ನು ಅಂದರೆ ಯೋಹಾನ ಜೊತೆಯಲ್ಲಿರುವಂಥ ಜನರು ಮತ್ತು ಯೋಹಾನನು ಅಲ್ಲಿರುವಂಥ ಜನರು ಅವರು ಕಿವಿಯಾರೆ ಕೇಳಿದರು, ಕಣ್ಣಾರೆ ಕಂಡರು, ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಂದರೆ ಇದು ಒಂದು ಅನುಭವದ ಮಾತು ಅವರು ಹೇಳುತ್ತಾ ಇದ್ದಾರೆ, ಅವರು ಅನುಭವಿಸಿದ್ದಾರೆ ಇದಕ್ಕಾಗಿ ಆ ಜೀವವಾಕ್ಯದ ವಿಷಯದಲ್ಲಿ. ಇಲ್ಲಿ ನೋಡುತ್ತೇವೆ 2ನೇ ವಚನದಲ್ಲಿ, ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ಅಂದರೆ ತಂದೆ ಬಳಿಯಲ್ಲಿದ್ದಂಥ ಆ ಜೀವವು ಪ್ರತ್ಯಕ್ಷವಾಯಿತು, ಅಂದರೆ ಮನುಷ್ಯರಿಗೆ ವ್ಯಕ್ತವಾಯಿತು, ಮನುಷ್ಯರಿಗೆ ಕಾಣುವಂತೆ, ಅನುಭವಕ್ಕೆ ಬರುವಂತೆ, ಅವರಿಗೆ ಅನುಭವ ಆಗುವಂತೆ ಅದೆಲ್ಲವೂ ಅವರಿಗೆ ಕಂಡು ಬಂತೆ ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನೇ ನಾವು ಅದರ ಕುರಿತ ಅಂದರೆ ಅದರ ವಿಷಯದಲ್ಲಿ ನಾವು ಸಾಕ್ಷಿ ಹೇಳುತ್ತೇವೆ ಮತ್ತು ಪ್ರಸಿದ್ಧಪಡಿಸುತ್ತೇವೆ. ಇಲ್ಲಿ ಜೀವವಾಕ್ಯ ಇದೆ ಮತ್ತು ಅದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ, ಮನಸ್ಸಿಟ್ಟು ನಾವು ನೋಡಿದ್ದೇವೆ. ಹೀಗೆ ಎಲ್ಲ ರೀತಿಯಲ್ಲಿ ಒಂದು ಅನುಭವದ ವಿಷಯ ನಾವು ನೋಡುತ್ತೇವೆ. ಯಾಕಂದರೆ ಅನುಭವ ಇಲ್ಲದೆ ಯಾರೂ ಸಹ ದೇವರ ವಿಷಯದಲ್ಲಿ ಧೈರ್ಯವಾಗಿ ಹೇಳುವುದಾಗಲಿ ನಡ್ಕೊಳ್ಳುವುದಾಗಲಿ ಮಾಡುವುದಿಲ್ಲ. ಅನುಭವ ಇದ್ದರೆ ಮಾತ್ರ ಅವರು ಈ ರೀತಿಯಲ್ಲಿ ದೇವರ ವಿಷಯದಲ್ಲಿ ಬರೆದಿದ್ದಾರೆ. ಇದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಕೊನೆಯ ಒಂದು ವಚನ ಓದಿಕೊಳ್ಳೋಣ. ನಾವು ಕಂಡು ತಿಳಿದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ನೋಡುತ್ತೇವೆ, ನಮಗಿರುವಂಥ ಒಂದು ಅನ್ಯೋನ್ಯತೆ ಸಂಬಂಧ ಅಂದರೆ ತಂದೆ ಮತ್ತು ಯೇಸು ಕ್ರಿಸ್ತನ ಸಂಗಡ ನಮಗೆ ಒಂದು ಅನ್ಯೋನ್ಯತೆ ಇದೆ, ಒಂದು ಸಂಬಂಧ ಇದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಅಂದರೆ ಈ ಒಂದು ಅನ್ಯೋನ್ಯತೆಯಲ್ಲಿ ನೀವು ಸಹ ಸೇರಬೇಕೆಂಬುದಾಗಿ ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ ಎಂಬುದಾಗಿ ಯೋಹಾನನು ಹೇಳುತ್ತಾ ಇದ್ದಾನೆ. ಯಾಕಂದರೆ ಯಾವುದು ಒಳ್ಳೆಯದಾಗಿದೆ, ಯಾವುದು ರಕ್ಷಣೆ ಮಾಡುವಂಥದ್ದಾಗಿದೆ ಅಂತ ಒಳ್ಳೆಯ ಯಾವ ವಿಷಯಗಳು ಮುಚ್ಚಿ ಇಡುವುದಕ್ಕೆ ಆಗುವುದಿಲ್ಲ. ಆ ದೇವರು ಎಷ್ಟೋ ಕಾಲದಿಂದ ಅನೇಕ ಜನರ ಮೂಲಕ ತನ್ನ ಒಂದು ಅನುಭವ, ತನ್ನ ಒಂದು ಒಳ್ಳೆತನ ಅವರಿಗೆ ಗೊತ್ತಾಗುವಂತೆ ಮಾಡಿ ಅವರ ಮೂಲಕ ಅನೇಕರಿಗೆ ತನ್ನ ವಿಷಯದಲ್ಲಿ ಪ್ರಕಟವನ್ನು ಮಾಡಿಕೊಳ್ಳುವುದನ್ನು ನಾವು ದೇವರ ವಾಕ್ಯಗಳಲ್ಲಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ಯೋಹಾನನು ಹೇಳುವ ಹಾಗೆ ಸಹ ನಿಜವಾಗಿ ನಾವು ಸಹ ಆ ದೇವರ ಒಂದು ಪ್ರೀತಿ, ಒಳ್ಳೆತನ ಮತ್ತು ದೇವರ ಸಹಾಯ ನಾವು ಅನುಭವಿಸಿದ್ದೇವೆ. ಇದಕ್ಕಾಗಿ ನಾವು ಇವುಗಳನ್ನೆಲ್ಲ ಮಾತಾಡುತ್ತೇವೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಕೇಳಿರಿ ಮತ್ತು ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.